ನಮಸ್ಕಾರ, ನಾನು ಶ್ವೇತಾ. ನಾನಿವತ್ತು ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟ್, ಗೆಡ್ಡೆಕೋಸು, ಹಾಗೆ ಆಲೂಗೆಡ್ಡೆ, ಹಾಗೆ ಬೇಬಿ ಕಾರ್ನ್ ನನ್ನ ಮಕ್ಳಿಗೆ ತುಂಬಾ ಇಷ್ಟ, ಅದಕ್ಕೆ ಅದನ್ನು ಹಾಕಿದ್ದೀನಿ. 2ರಿಂದ 3 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೆಟೊ ಸಾಕು, ಯಾಕಂದರೆ ಹುಳಿ ಜಾಸ್ತಿ ಆಗುತ್ತೆ. 2 ಟೊಮೆಟೊ, ರುಬ್ಬೋದಕ್ಕೆ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ರುಬ್ಬಬೇಕು. ಹಾಗೆ ಸೋಂಪು ಕೂಡ 1 ಸ್ಪೂನ್ ಹಾಕಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಮೆಜರ್ಮೆಂಟಿಗೆ ನಾನು ನೀರು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು, ಅದಕ್ಕೆ ಅದನ್ನೇ ಹಾಕ್ಕೊಳ್ತೀನಿ ನಾನು. ನಾನು ಪಲಾವ್ ಸಾಮಾನನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ತರಕಾರಿ ಹಾಕ್ಕೊಳ್ಬೇಕು. ಈಗ ತರಕಾರಿ ಹಾಕ್ತಾ ಇದ್ದೀನಿ. ತರಕಾರಿ ಸ್ವಲ್ಪ ಫ್ರೈ ಆಗಬೇಕು. ಟೊಮೆಟೊ ಹಾಕೊಳ್ತೀನಿ. ಟೊಮೆಟೊನು ಸ್ವಲ್ಪ ಫ್ರೈ ಆದಮೇಲೆ ಬೇಬಿ ಕಾರ್ನ್ ಹಾಕ್ತೀನಿ. ಈಗ ನೋಡಿ ಬೇಬಿ ಕಾರ್ನ್ ಕೂಡ ಹಾಕೊಳ್ತೀನಿ. ಬೇಬಿ ಕಾರ್ನ್ ಹಾಕಿದ್ಮೇಲೆ ಒಂದೇ ಒಂದು ನಿಮಿಷ ಫ್ರೈ ಆಗಬೇಕಷ್ಟೇ. ಅದು ಯಾಕಂದರೆ ತುಂಬಾ ಇದಾಗ್ತಿರುತ್ತೆ. ಈಗ ರುಬ್ಬಿಟ್ಕೊಂಡಿರುವ ಮಸಾಲೆ ಹಾಕ್ತೀನಿ ನಾನು. ಹಾಗೆ 1-2 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನು ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ. ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಅರ್ಧ ಸ್ಪೂನ್ ಅರಿಶಿನ ಕೂಡ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ನಾನು ಪಲಾವ್ಗೆ ಸ್ವಲ್ಪ ತುಂಬಾ ಜಾಸ್ತಿ ತರಕಾರಿ ಯೂಸ್ ಮಾಡ್ತೀನಿ. ಏಕೆಂದರೆ ನನ್ನ ಮಕ್ಕಳಿಗೆ ಹಾಗೆ ಕೊಟ್ಟರೆ ತರಕಾರಿಗಳು ತಿನ್ನೋದಿಲ್ಲ, ಸಾಂಬಾರೆಲ್ಲ ತೆಗೆದು ಇಡ್ತಾರೆ. ಅದಕ್ಕೆ ನಾನು ಈ ಥರ ಪಲಾವ್ ಎಲ್ಲ ಮಾಡಿದಾಗ ಅವ್ರು ಬೆಳಗ್ಗೆಗೂ ತಿಂದು ಮಧ್ಯಾಹ್ನಕ್ಕೂ ಅದನ್ನೇ ಕೇಳ್ತಾರೆ. ಅದರಿಂದ ಇದಕ್ಕೆ ಜಾಸ್ತಿ ತರಕಾರಿ ಹಾಕಿ ಮಾಡ್ತೀನಿ. ನೋಡಿ, ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಾಗುತ್ತೆ. ಫ್ರೈ ಆಗ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಈಗ ನಾನು ಕಾದಿರೋ ಬಿಸಿನೀರನ್ನ
ಎಲ್ಲ ಹಾಕಿದ್ಮೇಲೆ ನೀವು ಈ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡ್ತೀನಿ. ಈಗ 2 ವಿಷಲ್ ಬಂದಮೇಲೆ ಪಲಾವ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.